ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಹಲ್ಕಟ್ಟ ಗ್ರಾಮದಲ್ಲಿ ವಾಸಿಸುವ ಜನ ಕೃಷಿ ಹಾಗೂ ದಿನಗೂಲಿ ಕೆಲಸದ ಮೇಲೆ ಅವಲಂಬಿತರಾಗಿದ್ದಾರೆ. ಅವರಿಗೆ ಕನಿಷ್ಠ ಕುಡಿಯುವ ನೀರು, ಶೌಚಾಲಯ, ರಸ್ತೆ, ಚರಂಡಿಗಳಂತಹ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷ ಆಗ್ರಹಿಸಿದೆ. ನಮಗೆ ಈ ನೀರಿನ ಸಮಸ್ಯೆ ಅತ್ತೆ ಬರಲಾರ ಶಾಶ್ವತ ಪರಿಹಾರ ಸಲಕ್ಕೆ ನಾವು ನೀರಿನ ಸಲಕ್ಕೆ ಇಲ್ಲಿ ಬಂದೀವಿ ಕೇಳಕ್ಕೆ. ಸೊ ನಾವು ನಮ್ಮ ಸಂಘಟನೆ ಕಡೆಯಿಂದ ನಾವು ನಿಮ್ಗೆ ನಿನ್ನೆ ಬಂದು ಹೇಳಿದಂಗೆ ನಮ್ಮ ಸಂಘಟನೆ ಯಾವತ್ತು ಜನಗಳ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಸಂಘಟನೆ ಅನ್ನೋದು. ಸೊ ಹಂಗಾಗಿ ಈಗ ಏನು ನಮ್ಮ ಸಮಸ್ಯೆ ಅದ, ನಾವು ನಿನ್ನೆ ಹೇಳ್ದಂಗೆ ನಮ್ಮ ಡಿಮ್ಯಾಂಡು ಬರೀ ನಾಳೆ ನಾವು ಒಂದು ಟ್ಯಾಂಕರ್ ಕೊಟ್ಟರೆ ನೀರು ಸಾಕಾಗಲ್ಲ, ಬರೀ ಯಾವುದೋ ಒಂದು ಬಾವಿಯಿಂದ ನೀರು ಕಲೆಕ್ಷನ್ ಕೊಟ್ಟರೆ ಸಾಕಲ್ಲ, ನಮಗೆ ಶಾಶ್ವತವಾಗಿ ಪರಿಹಾರ ಬೇಕು. ಸೊ ಆ ಪರಿಹಾರ ಸಲ ನಾವು ಹೋರಾಟಕ್ಕೆ ಬಂದೀವಿ. ಸೊ ಅದಕ್ಕೇನೆ ಈಗ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಬಂದಾರೆ, PDS ಅವರು ಬಂದಾರ, ಅಧ್ಯಕ್ಷರು ಫೋನ್ ಹಚ್ಚಿರ, ಅವರು ಏನೋ ಬಿಸಿ ಅದಾರಂತ. ಅವ್ರು ಏನೋ ಹಿಂಗೇನೆ ಅವ್ರು ಯಾಕೋ ನಮ್ಮೂರಿಗೆ ಅಲ್ಲ, ಅವ್ರು ನಮ್ಮೂರಿಗೆ ಇದ್ರೆ ಬರ್ತಿದ್ರು ಅವ್ರು. ಅದಕ್ಕೆ ಸಮಸ್ಯೆ ಹಿಂಗೆ ಅದಾವ್ರಿ. ನಾವು ನಿಮಗೆ ನಿನ್ನೆ ಹೇಳ್ದಂಗೆ ಇದೇನು ಸಮಸ್ಯೆ ಅದಾವ್ರಿ, ಸರ್ ಬಂದಾರ, ನಾವು ಪಾಯಿಂಟ್ ಟು ಪಾಯಿಂಟ್ ಕೇಳಮ್ರಿ, ಸರ್ ಏನು ಹೇಳ್ತಾರೆ ನೋಡಮ್ರಿ. ನಾವು ನಿಮ್ಗೆ ಒಂದು ಹೇಳ್ದಂಗೆ ಹೋರಾಟ ಇದು ಇಲ್ಲಿಗೆ ಮುಗಿಯಲ್ರಿ. ಇಲ್ಲಿ ಬಗೆಹರಲಿಲ್ಲ ಅಂದ್ರೆ ನಮ್ಮ ಮತ್ತೆ ಉನ್ನತ ಹೋರಾಟ ಹೋಗ್ಬೇಕಾಗ್ತದ. ನೀವೆಲ್ಲರೂ ಕೂಡ ಜೊತೆ ಇರ್ಬೇಕು. ನಾವು ಯಾವ ರೀತಿ ಹೋರಾಟ ಯಾವ ರೀತಿ ತಗೊಂಡು ಹೋಗ್ಬೇಕು, ಯಾವ ರೀತಿ ಅನ್ನೋದಕ್ಕ ಒಂದು ಇದು ಇರ್ತದ್ರಿ. ಈಗ ಸದ್ಯಕ್ಕೆ ಒಂದು ಮನಿ ಪತ್ರ ಮಾಡಿವಿ, ಆ ಮನಿ ಪತ್ರ ನಮ್ ಓದ್ತಾನ್ರಿ. ಅದು ಓದಿದ್ಮ್ಯಾಗ ಸರ್ ಬಂದು ಮಾತಾಡ್ತಾರೆ, ಕೇಳೋಣ.